ಹಲೋ ವೆಲ್ಕಮ್ ಟು ದ ಚಾನಲ್. ನಾನು ಸಿಂಧು ಗೌಡ. ಇವತ್ತು ನಾನು ಮೌರ್ಯ ಗ್ರ್ಯಾಂಡ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಮುಂದೆ ಇದ್ದೀನಿ. ಈ ರೆಸ್ಟೋರೆಂಟ್ ಹೇಗಿದೆ ಏನು ಅಂತ ಹೇಳೋದಕ್ಕಿಂತ ಮುಂಚೆ ನೀವು ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ನೋಡಿರ್ತೀರ. ನಾನು ಈ ರೆಸ್ಟೋರೆಂಟಲ್ಲೇ ನನ್ನ ಬರ್ಡೇ ಪಾರ್ಟಿನ ಹೆಂಡ್ ಮಾಡಿದ್ದು. ಸೊ ಇದು ಹೊಸ ರೆಸ್ಟೋರೆಂಟ್ ಆಗಿರೋದ್ರಿಂದ ಒಂದು ಚಿಕ್ಕದಾಗಿ ವಾಕ್ ಹೋಗಿದ್ದು ಬರೋಣ ಬನ್ನಿ. ಈ ಕಂಪ್ಲೀಟ್ ರೆಸ್ಟೋರೆಂಟು ವ್ಯೂ ಹೇಗಿದೆ ಮತ್ತು ರೆಸ್ಟೋರೆಂಟ್ ಕ್ವಾಲಿಟಿ ಹೇಗಿದೆ, ಆ್ಯಂಬಿಯೆಂಟ್ ಹೇಗಿದೆ ಅನ್ನೋದು ಪ್ರತಿಯೊಂದನ್ನು ನಾನು ನಿಮಗೆ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಚಾನಲ್. ಮೌರ್ಯ ಗ್ರ್ಯಾಂಡ್ಸ್ ಫ್ಯಾಮಿಲಿ ಗಾರ್ಡನ್ ರೆಸ್ಟೋರೆಂಟ್ ಬಂದು ಲೊಕೇಟೆಡ್ ಆಗಿರೋದು ನಮ್ಮ ಮಂಡ್ಯದಲ್ಲಿ. ಸಿಟಿಯಿಂದ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ತುಂಬ ಜನಕ್ಕೆ ಇದು ಮಂಡ್ಯದಲ್ಲಿ ಸಿಟಿ 2 ಕಿಲೋಮೀಟರ್ಸ್ ಅಂದರೆ ತುಂಬ ದೂರ ಏನಾಗಲ್ಲ, ತುಂಬಾ ಹತ್ರ, ಏನು ಟ್ರಾಫಿಕ್ ಇರಲ್ಲ. ಮತ್ತು ಸುತ್ತ ಸರೌಂಡಿಂಗು ಅಷ್ಟೇ ತುಂಬಾ ಡೀಸೆಂಟ್ ಆಗಿದೆ, ಸೈಲೆಂಟ್ ಆಗಿದೆ. ಮತ್ತು ಈ ರೆಸ್ಟೋರೆಂಟಲ್ಲಿ ಮೇಯ್ನಾಗಿ ಗ್ರೀನರಿ ತುಂಬಿದೆ ಮತ್ತು ಬ್ಯೂಟಿಫುಲ್ ಗ್ಯಾಲರಿ ನಾವು ಎಂಟ್ರಿ ಆಗ್ತಿದ್ದಂಗೆ ಇದೆ. ಇಲ್ಲಿ ಒಳ್ಳೊಳ್ಳೆ ಪಿಕ್ಚರ್ಸ್ ತೊಗೋಬೋದು. ಅದ್ರ ಜೊತೆಗೆ ಸ್ವಿಂಗಿಂಗ್ ಚೇರ್ ಕೂಡ ಇದೆ, ಅದು ತುಂಬ ಬ್ಯೂಟಿಫುಲ್ಲಾಗಿ ಪಿಕ್ಚರ್ಸ್ ಬಂದಿದೆ. ನಾನೊಂದಷ್ಟು ಪಿಕ್ಚರ್ಸ್ನ ಈ ವಿಡಿಯೋದಲ್ಲಿ ನಾನು ತೊಗೊಂಡಿರೋದನ್ನ ಟ್ಯಾಗ್ ಮಾಡಿದ್ದೀನಿ. ಸೊ ನಾನಿಲ್ಲಿ ಆಲ್ಮೋಸ್ಟ್ 2 ಟೈಮ್ಸ್ ಹೋಗಿದ್ದೀನಿ. ಫಸ್ಟ್ ನನ್ನ ಬರ್ಡೇ ನೈಟ್ ಪಾರ್ಟಿಗೆ, ಅದಾದಮೇಲೆ ನೆಕ್ಸ್ಟ್ ಡೇಗೆ ನನ್ನ ಫ್ಯಾಮ್ಲಿಗೂ ಕರ್ಕೊಂಡು ಹೋಗಿದ್ದೆ. ನಾನು ಚೆನ್ನಾಗಿದೆ, ನನಗೆ ಫುಡ್ ಕ್ವಾಲಿಟಿ ತುಂಬ ಇಷ್ಟ ಆಗಿ ನಾನು ಕರ್ಕೊಂಡು ಹೋದೆ, ಫುಡ್ ಚೆನ್ನಾಗಿದೆ ಅಂತ ಹೇಳಿ. ಫಸ್ಟ್ ಫುಡ್ಡಿಗೆ ತೋರಿಸೋದಕ್ಕಿಂತ ಮುಂಚೆ ನಾನು ಕಂಪ್ಲೀಟ್ ಇದು ಹೇಗಿದೆ ಗ್ಯಾಲರಿ ಅನ್ನೋದನ್ನ ನೀವು ಇವಾಗ ನೋಡ್ತಿದ್ದೀರಾ ನನ್ನ ವಿಡಿಯೋಲಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಹಿಂದೆನೂ ಕೂಡ ಗ್ರೀನರಿ ಎಲ್ಲ ತುಂಬಾ ಫ್ರೆಶ್ ಗಾಳಿ ಬರುತ್ತೆ. ಸುತ್ತ ಸರೌಂಡಿಂಗು ಸೂಪರ್ ಆಗಿದೆ. ಎ ಸಿನೇ ಬೇಕಿಲ್ಲ, ಆರಾಮಾಗಿ ತಣ್ಣಗೆ ಕುತ್ಕೊಂಡು ತಿನ್ಬೋದು. ಎಕ್ಸ್ಪೆಷಲಿ ಈ ಸ್ಪೈಸಿ ಫುಡ್ಡೆಲ್ಲ ತಿನ್ನುವಾಗ ಈ ಥರ ತಣ್ಣಗಿರೋ ಗಾಳಿಯಲ್ಲಿ ಕುತ್ಕೊಂಡು ತಿಂದರೆ ಅಂತ ಸಾದಾಗಿರುತ್ತೆ. ಇವಾಗ ನೀವು ನೋಡ್ತಾ ಇರೋದಿರಾ ಇದೊಂದು ಬ್ಯಾಕ್ಗ್ರೌಂಡು. ಈ ಲಾನ್ ಇದೆಯಲ್ಲ, ಈ ಲಾನಲ್ಲಿ ಒಂದು ಬ್ಯಾಕ್ ಸೈಡ್ ಗ್ಯಾಲರಿ ಥರ ಮಾಡಿದ್ದಾರೆ. ಸೊ ಈ ಪ್ಲೇಸಲ್ಲೇ ನಂದು ಬರ್ಡೇಗೆ ಟೇಬಲ್ ಎಲ್ಲ ಅರೇಂಜ್ ಮಾಡಿಕೊಟ್ಟಿದ್ರು, ಕೇಕ್ ಕಟ್ಟಿಂಗ್ ಕೂಡ ಮಾಡಿದ್ದೆ. ಅದು ವಿಡಿಯೋನ ನೀವು ಈ ನನ್ನ ಎಕ್ಸ್ಪ್ಲೋರ್ ವಿಡಿಯೋದಲ್ಲಿ ನೋಡ್ತಿದ್ದೀರಾ, ಯಾವ ಥರ ಟೇಬಲ್ ಹಾಕ್ಕೊಟ್ಟಿದ್ರು. ಸೊ ನನಗೆ ಕೇಕ್ಗೆ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ರು ಅಂತ. ಅಲ್ಲಿ ಸೂಪರ್ವೈಸರು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು. ಈಗ ಓಪನ್ ಆಗಿದೆ, ಸೊ ಈ ಥರ ಎಲ್ಲ ಇದೆ. ದೆನ್ ಇಲ್ಲಿ ನಾನ್ ಡ್ರಿಂಕಿಂಗ್ ಮತ್ತು ಡ್ರಿಂಕಿಂಗ್ ಕೂಡ ಅವೈಲೇಬಲ್ ಇದೆ. ಫ್ಯಾಮಿಲಿ ರೆಸ್ಟೋರೆಂಟ್ ಆಗಿರೋದ್ರಿಂದ ಡ್ರಿಂಕಿಂಗ್ಗೋಸ್ಕರ ಸಪ್ರೇಟ್ ಏರಿಯಾ ಇದೆ. ಸೊ ಫ್ಯಾಮಿಲಿಗೇನು ಡಿಸ್ಟರ್ಬ್ ಆಗಲ್ಲ. ಅದಕ್ಕೋಸ್ಕರನೇ ಇವನ್ ನಮಗೆ ಪ್ರೈವೇಟಾಗಿ ಪಾರ್ಟಿ ಮಾಡಬೇಕು, ಪ್ರೈವೇಟಾಗಿ ಫ್ಯಾಮಿಲಿ ಜೊತೆ ಇರಬೇಕು ಅಂದರೂ ಕೂಡ ಇಲ್ಲಿ ಸಪ್ರೇಟಾಗಿ ಕೆಲವೊಂದು ಲೈಕ್ ಡಾಬಾ ಸ್ಟೈಲಲ್ಲಿ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ನಾನೀಗೇನು ವ್ಯೂ ತೋರಿಸ್ತಿದ್ದೀನಿ ಇದು ಫ್ಯಾಮಿಲಿ ಕೂತ್ಕೊಂಡು ಡಿನ್ನರ್ ಎಲ್ಲ ಬಂದರೆ ಲೈಕ್ ಓಪನ್ ಟೆರೆಸ್ ಮತ್ತು ಟಾಪ್ ಏರಿಯಾ ಅಂತೆಲ್ಲ ಹೇಳ್ತೀವಲ್ಲ ನಾವು ಬ್ಯಾಂಗ್ಳೂರಲ್ಲಿ. ಸೊ ಅದೇ ಥರ ಇದು ಓಪನ್ ಪ್ಲೇಸು, ತುಂಬಾ ಚೆನ್ನಾಗಿದೆ. ನಾನು ಆಗಲೇ ಹೇಳಿದಾಗೆ ಯಾವ ಎ ಸಿನೂ ಬೇಡ, ಏನೂ ಬೇಡ, ಫ್ರೆಶ್ ಗಾಳಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಮಂಡ್ಯದಲ್ಲಿ ರೀಸೆಂಟಾಗಿ ಓಪನ್ ಆಗಿದೆ ಇದು. ತುಂಬಾ ಚೆನ್ನಾಗಿದೆ ಆ್ಯಂಬಿಯೆಂಟು. ನಾನು ಸುತ್ತಮುತ್ತ ನೋಡಿರೋದ್ರಲ್ಲಿ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಈವನ್ ಇಲ್ಲಿ ಲಾಡ್ಜಿಂಗ್ ಕೂಡ ಅವೈಲೇಬಲ್ ಇದೆ. ಅದನ್ನು ನಾನು ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋಲಿ ತೋರಿಸ್ತಿದ್ದೀನಿ. ನೀವು ನೋಡ್ತಿರ್ಬೋದು ತುಂಬ ಜನ ಬಂದಿದ್ದಾರೆ. ಅದು ನಾನು ವೀಕೆಂಡ್ಸ್ ಹೋಗಿರಲಿಲ್ಲ, ಫ್ರೈಡೇ ಹೋಗಿರೋದು. ವೀಕೆಂಡ್ಸ್ ಅಂತೂ ತುಂಬಾ ಕ್ರೌಡ್ ಇರುತ್ತೆ. ಯಾಕೆ ಅಂದರೆ ನಾನು ಸ್ಯಾಟರ್ಡೆ ನೈಟ್ ಡಿನ್ನರಿಗೆ ಫ್ಯಾಮಿಲಿ ಜೊತೆ ಹೋದಾಗಲೂ ಕೂಡ ತುಂಬ ರಶ್ ಇತ್ತು ಅವಾಗ. ಬಟ್ ರಶ್ ಇದ್ದರೂ ಸರ್ವಿಸ್ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಕೊಟ್ಟರು. ಈವನ್ ಓನರ್ ಕೂಡ ಅಲ್ಲೇ ಬಂದು ಅವರು ಹೊಸ ರೆಸ್ಟೋರೆಂಟ್ ಆಗಿರೋದ್ರಿಂದ ಎಲ್ಲ ಕೇಳ್ತಿದ್ರು ಹೇಗೆ ಅನ್ನಿಸ್ತು, ಏನು ಟೇಸ್ಟು, ಕ್ವಾಲಿಟೀಸ್ ಎಲ್ಲ. ಫುಡ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು. ನಾನು ರಿವ್ಯೂ ಕೂಡ ನನ್ನ ಫ್ಯಾಮಿಲಿಯಿಂದನೇ ತೊಗೊಂಡಿದ್ದೀನಿ. ಸೊ ನಾನು ವಿಡಿಯೋ ಮಾಡ್ತಾ ಯಾವುದೇ ಥರ ಅವ್ರನ್ನ ಈ ಥರ ಹೇಳಿ ಅಂತೆಲ್ಲ ಹೇಳಿಲ್ಲ. ನ್ಯಾಚುರಲ್ ಆಗೇ ವಿಡಿಯೋ ಮಾಡ್ತಾ ನಾನು ಅವ್ರ ಒಪಿನಿಯನ್ ತೊಗೊಂಡಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ ಕೂಡ ನೀವು ಈ ವಿಡಿಯೋಲಿ ನೋಡ್ಬೋದು. ನನಗೆ ಈ ರೆಸ್ಟೋರೆಂಟಲ್ಲಿ ಇಂಪ್ರೆಸ್ಡ್ ಆಗಿದ್ದು ಆ್ಯಂಬಿಯೆಂಟ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಕ್ರಿಯೇಟಿವಿಟಿಯಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ.
ಕೆಲವೊಂದಂತೂ ವಾಲ್ ಪೇಂಟಿಂಗ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದು ಲೈಕ್ ಗ್ಯಾಲರಿಗಳು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಮಾಡಿದ್ದಾರೆ, ಅದಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಮಾರ್ನಿಂಗ್ ಕೂಡ ನೀವು ಹೋಗ್ಬೋದು, ನೈಟ್ ಡಿನ್ನರ್ಗೆ ಮಾತ್ರ ಅಂತಲ್ಲ, ಇದು ಮಾರ್ನಿಂಗ್ ಕೂಡ ತುಂಬ ಜನ ಬರ್ತಾರೆ. ಬಟ್ ನಮಗೆ ಫ್ರೀ ಆಗೋದು, ನಮಗೆ ಯಾವ ಟೈಮಿಗೆ ಫ್ರೀ ಆಯಿತು ನಾವು ಆ ಟೈಮಿಗೆ ಹೋದ್ವಿ. ಹೇಗಿದೆ ಟೇಸ್ಟ್ ಎಲ್ಲ? ಇಲ್ಲಿ ವೆಜ್ಜು ನಾನ್ ವೆಜ್ಜು ಎರಡು ತಿಂತಿದ್ರ ಅಲ್ವಾ? ವೆಜ್ ಅವ್ರು ಹೇಳಿ ಹೆಂಗಿದೆ ವೆಜ್ಜು? ಆಂಟಿ ನಾನ್ ವೆಜ್ಜಾ ವೆಜ್ಜಾ? ವೆಜ್ಜಾ? ಹೆಂಗ ಅನ್ಸ್ತ ಆಂಟಿ ನಿಮ್ಗೆ? ಅಮ್ಮ ಸೂಪ್ ಕುಡಿತಿದ್ರೆ ಹೆಂಗ ಅನ್ಸ್ತಿದೆ? ಚೆನ್ನಾಗಿದ್ಯಾ? ಏನಪ್ಪ ನಾನ್ ವೆಜಿಟೇರಿಯನ್ ಹೆಂಗಿದೆ? ಸೂಪರಾ? ಓಕೆ. ಹೆಂಗಿದೆ ಪ್ರಶಾಂತ್ ಕಿರಾಣಿ? ನಂಗೆ ನಾಟಿ ಸ್ಟೈಲ್ ಬೇಕು, ನಾಟಿ ಸ್ಟೈಲ್ ಬೇಕು. ನೈಸ್ ನೈಸ್. ಇನ್ನು ಫುಡ್ ಕ್ವಾಲಿಟಿ ಬಗ್ಗೆ ಹೇಳಿದೆ, ಸೂಪರ್ ಆಗಿದೆ ಅಂತ. ಕ್ವಾಲಿಟಿ ತಕ್ಕಂಗೆ ಪ್ರೈಸು ಕೂಡ ಇದೆ, ರೀಸನಬಲ್ ಆಗಿದೆ. ಆರಾಮಾಗಿ ಫ್ಯಾಮಿಲಿ ನಿಮ್ಮ ಸಣ್ಣ ಪುಟ್ಟ ಪಾರ್ಟೀಸ್ಗಳನ್ನೆಲ್ಲ ಹೋಗಿ ಸೆಲೆಬ್ರೇಷನ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು ಅಲ್ಲಿ ಫುಡ್ ಆಂಬಿಯೆಂಟ್ ಎರಡೂ. ರೆಸ್ಟೋರೆಂಟ್ ಪಕ್ಕದಲ್ಲೇ ಅವ್ರದ್ದು ಲಾಡ್ಜಿ ರೂಮ್ಸ್ಗಳು ಇದೆ, ಅವೈಲೇಬಲ್ ಇದೆ. ಅದನ್ನು ಕೂಡ ಒಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನ್ ಎ ಸಿ ಎರಡೂ ರೂಮ್ಗಳಿದೆ. ಎರಡರದ್ದು ಪ್ರೈಸ್ ಅಂತ ಏನು ಡಿಫ್ರೆನ್ಸ್ ಇಲ್ಲ. ಸೊ ನಿಮ್ಗೆ ಯಾವುದು, ಕೆಲವ್ರಿಗೆ ಎ ಸಿ ಆಗದೇ ಇರ್ಬೋದು, ಕೆಲವ್ರಿಗೆ ಎ ಸಿ ಬೇಕಿರುತ್ತೆ. ಸೊ ಹಾಗಾಗಿ ಇಲ್ಲಿ ಎರಡು ಕೂಡ ಅವೈಲೇಬಲ್ ಇದೆ. ತುಂಬಾ ಕ್ಲೀನಾಗಿ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ವೆಲ್ ಸ್ಟಾಫ್ಸ್ಗಳು ಇದ್ದಾರೆ. ನಾವು ಯಾವುದೇ ಒಂದು ಫಂಕ್ಷನ್ ಅಥವಾ ಪಾರ್ಟಿಗೆ ಬಂದಿದ್ದೀವಿ ಅಂದರೆ ಆರಾಮಾಗೆ ಇಲ್ಲಿ ಸ್ಟೇ ಮಾಡ್ಬೋದು. ನಾನು ಸ್ಟೇಗಂತೂ ಹೇಳಿದ್ನಲ್ಲ, ತುಂಬಾ ಚೆನ್ನಾಗಿ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿದೆ. ಪ್ರತಿಯೊಂದು ಸಡನ್ ವಿಸಿಟ್, ಆ್ಯಕ್ಚುಲಿ ನಾನು ಪ್ರಿಪೇರ್ಡ್ ಅಲ್ಲ, ಇದು ಸಡನ್ ವಿಸಿಟ್ ಮಾಡಿದ್ದು, ಸಡನ್ನಾಗಿ ನಾನು ವಿಡಿಯೋ ಮಾಡ್ಕೊಂಡಿರೋದು. ನನ್ನ ರೂಮ್ಸ್ಗಳೆಲ್ಲ ನೋಡಿದ್ನಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆರಾಮಾಗಿ ಬಂದು ಸ್ಟೇ ಆಗ್ಬೋದು ನೀವು. ನನ್ನ ತುಂಬ ಬ್ಲಾಗ್ಸಲ್ಲಿ ನಾನು ಬ್ಯಾಂಗ್ಳೂರಲ್ಲಿರೋ ರೆಸ್ಟೋರೆಂಟ್ ಆಗಿರ್ಬೋದು,
ಬಾರ್ ಆ್ಯಂಡ್ ಪಬ್ ಆಗಿರ್ಬೋದು ತುಂಬಾ ವೀಡಿಯೋಸ್ಗಳು ನನ್ನ ವ್ಲಾಗಲ್ಲಿ ನೀವು ನೋಡಿರ್ತೀರ. ನನಗೆ ಈ ವ್ಲಾಗ್ ಒಂಥರ ಸ್ಪೆಷಲ್. ನಮ್ಮೂರಲ್ಲಿರುವಂಥ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ದು ನಾನು ಎಕ್ಸ್ಪ್ಲೋರ್ ಮಾಡಿ ಒಂದು ವಿಡಿಯೋ ಹಾಕಿದ್ದೀನಿ. ಒಂದು ಸಣ್ಣ ವಾಕ್ ನಿಮಗೆ ಈ ರೆಸ್ಟೋರೆಂಟ್ದೆಲ್ಲ ತೋರಿಸಿದ್ದೀನಿ. ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ. ನೀವು ಯಾರಾದರೂ ಮಂಡ್ಯ ಸೈಡ್ ಬರಬೇಕು, ಮೈಸೂರೆಲ್ಲಾದರೂ ಹೋಗಬೇಕು ಅಂತಿದ್ರೆ ಕಮ್ಮಿ ಪ್ರೈಸಲ್ಲಿ ಸ್ಟೇ ಆಗಿ ಒಳ್ಳೆ ಡಿನ್ನರ್ ಮಾಡಿ ಅಥವಾ ಲಂಚ್ ಮಾಡಿ ಹೋಗ್ಬೋದು ಇಲ್ಲಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.